ನಂಜನಗೂಡು ನಗರದ ಹೃದಯ ಭಾಗದಲ್ಲಿರುವ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ದಿನನಿತ್ಯ ನೂರಾರು ರೋಗಿಗಳು, ಗರ್ಭಿಣಿಯರು ಮತ್ತು ಬಾಣಂತಿಯರು ಚಿಕಿತ್ಸೆಗಾಗಿ ಬರುತ್ತಿದ್ದಾರೆ. ಆದರೆ ಆಸ್ಪತ್ರೆಗೆ ಪ್ರವೇಶಿಸಬೇಕಾದರೆ ವಾಹನಗಳ ದಟ್ಟಣೆಯಿಂದಾಗಿ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಆಸ್ಪತ್ರೆಯ ಮುಂಭಾಗದಲ್ಲಿ ದ್ವಿಚಕ್ರ ವಾಹನ ಸವಾರರು ಅಡ್ಡಾದಿಡ್ಡಿಯಾಗಿ ವಾಹನಗಳನ್ನು ನಿಲ್ಲಿಸಿರುವುದರಿಂದ ರೋಗಿಗಳು ಮತ್ತು ಆಂಬ್ಯುಲೆನ್ಸ್ಗಳ ಸಂಚಾರಕ್ಕೆ ತೊಂದರೆಯಾಗುತ್ತಿದೆ. ಇದು ತುರ್ತು ಪರಿಸ್ಥಿತಿಯಲ್ಲಿ ರೋಗಿಗಳನ್ನು ಆಸ್ಪತ್ರೆಗೆ ಸಾಗಿಸಲು ಕಷ್ಟಕರ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆಸ್ಪತ್ರೆಯ ಆವರಣದಲ್ಲಿ ವಾಹನ ನಿಲುಗಡೆ ಸೂಕ್ತ ಸ್ಥಳಾವಕಾಶವಿರುವುದಿಲ್ಲ. ಈ ಸಮಸ್ಯೆಗೆ ಮುಖ್ಯ ಕಾರಣವಾಗಿದೆ ಎಂದು ತಿಳಿಸಿದ್ದಾರೆ. ಕಾರ್ಖಾನೆಗಳಿಗೆ ತೆರಳುವ ಕಾರ್ಮಿಕರು ಮತ್ತು ವೈಯಕ್ತಿಕ ಕೆಲಸ ಕಾರ್ಯಗಳಿಗಾಗಿ ಬರುವ ಸಾರ್ವಜನಿಕರು ಆಸ್ಪತ್ರೆಯ ಮುಂಭಾಗದಲ್ಲಿ ದ್ವಿಚಕ್ರ ವಾಹನಗಳನ್ನು ನಿಲ್ಲಿಸುತ್ತಿರುವುದರಿಂದ ನಿಲುಗಡೆ ಸ್ಥಳವು ವಾಹನಗಳ ನಿಲ್ದಾಣದಂತೆ ಮಾರ್ಪಟ್ಟಿದೆ. ಈ ಬಗ್ಗೆ ಸ್ಥಳೀಯರು ಮತ್ತು ರೋಗಿಗಳು ಸಂಚಾರಿ ಪೊಲೀಸರಿಗೆ ಹಲವು ಬಾರಿ ದೂರು ನೀಡಿದ್ದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ತಿಳಿದು ಬಂದಿದೆ. ರೋಗಿಗಳು ಮತ್ತು ಸಾರ್ವಜನಿಕರು ಸಂಚಾರಿ ಪೊಲೀಸರು ಈ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಬೇಕು ಮತ್ತು ವಾಹನಗಳ ಸುಗಮ ಸಂಚಾರಕ್ಕೆ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ಗರ್ಭಿಣಿ ಮತ್ತು ಬಾಣಂತಿಯರಿಗೆ ತೊಂದರೆಯಾಗುತ್ತಿರುವ ಈ ಸಮಸ್ಯೆಯನ್ನು ಪರಿಹರಿಸಲು ಉನ್ನತ ಮಟ್ಟದ ಅಧಿಕಾರಿಗಳು ಕೂಡಲೇ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಆಸ್ಪತ್ರೆಯ ಆವರಣದಲ್ಲಿ ಪಾರ್ಕಿಂಗ್ ವ್ಯವಸ್ಥೆಯನ್ನು ಸುಧಾರಿಸುವುದು ಮತ್ತು ವಾಹನಗಳ ಅನಧಿಕೃತ ನಿಲುಗಡೆಯನ್ನು ನಿಯಂತ್ರಿಸುವುದು ಅಗತ್ಯವಾಗಿದೆ. ಹೃದಯ ಭಾಗದಲ್ಲಿರ್ತಕ್ಕಂಥ ತಾಯಿ ಮತ್ತು ಹೆರಿಗೆ ಆಸ್ಪತ್ರೆ ಇದು ಮುಖ್ಯ ರಸ್ತೆಯಲ್ಲಿ ಜನನಿಬಿಡ ವಾಸಂತ ರಸ್ತೆ ಒಂದು ಪ್ರದೇಶದಲ್ಲಿದೆ. ಇದು ವಿಶಾಲವಾದಂಥ ಜಾಗ ಇದೆ. ಈ ಜಾಗನ ಕೆಲವರು ಖಾಸಗಿ ಕಾರ್ಖಾನೆಗೆ ಹೋಗೋರಾಗಿರ್ಬೋದು, ಖಾಸಗಿ ಕೆಲಸಕ್ಕೆ ಹೋಗೋರಾಗಿರ್ಬೋದು, ಸರ್ಕಾರಿ ನೌಕರರಾಗಿರ್ಬೋದು, ಚಾಮರಾಜನಗರ, ಗುಂಡ್ಲುಪೇಟೆ, ನಂಜನಗೂಡು ಮತ್ತು ಅಡಕನಹಳ್ಳಿ ಎಲ್ಲ ಹೋಗೋಂಥ ಕೆಲ ಕಾರ್ಮಿಕರು ತಾವು ಈ ಒಂದು ಸ್ಥಳದಲ್ಲಿ ತಮ್ಮ ದ್ವಿಚಕ್ರ ವಾಹನಗಳನ್ನು ಸುಮಾರು ಕಳೆದ 7-8 ತಿಂಗಳಿಂದ ಇಲ್ಲಿ ಉದ್ದಕ್ಕೂ ನಿಲ್ಲಿಸ್ತಾ ಇದ್ದಾರೆ. ಇದು ಈ ಆಸ್ಪತ್ರೆ ಆವರಣ ಸುತ್ತಮುತ್ತ ನಿಲ್ಲಿಸ್ತಿದ್ದಾರೆ. ಈ ಬಗ್ಗೆ ಇಲ್ಲಿನ ರೋಗಿಯ ಸಹಾಯಕರು ಮತ್ತು ತುರ್ತು ಸಂದರ್ಭದಲ್ಲಿ ಬರ್ತಕ್ಕಂಥ ಆಂಬ್ಯುಲೆನ್ಸ್ ಬರ್ತಕ್ಕಂಥವ್ರು ಮತ್ತು ತುರ್ತು ಸಂದರ್ಭದಲ್ಲಿ ಆಟೋದಲ್ಲಿ ಬರ್ತಕ್ಕಂಥವ್ರಿಗೆ ರೋಗಿಗಳನ್ನ ಇಳಿಸಿ ಆಸ್ಪತ್ರೆಗಳಿಗೆ ಕರ್ಕೊಂಡು ಹೋಗೋಕ್ಕೆ ಬಹಳ ತೊಂದರೆ ಆಗ್ತದೆ. ಈ ಬಗ್ಗೆ ಆಡಳಿತ ಮಂಡಳಿ ಅವರು ಸರಿಯಾದ ರೀತಿಯಲ್ಲಿ ಕ್ರಮ ವಹಿಸ್ತಿಲ್ಲ. ಹಾಗಾಗಿ ಅವ್ರೇನು ಮಾಡಿದ್ದಾರೆ, ಕೈ ತೊಳ್ಕೋಬೇಕು ಅಂತೇಳಿ ಪೊಲೀಸ್ನವ್ರಿಗೆ ದಿನಾಂಕ 25/11/2025 ಈ ಥರ ಒಂದು ಪಾರ್ಕಿಂಗ್ಗೆ ತೊಂದರೆ ಆಗ್ತದೆ ನಮ್ಮಲ್ಲಿ ನಿಲ್ಲಿಸ್ಕೊಂಡು ಖಾಸಗಿಯವರು ಬಂದು ನಿಲ್ಲಿಸ್ಕೊತಿದ್ದಾರೆ ಅಂತೇಳಿ ಒಂದು ಪತ್ರ ವ್ಯವಹಾರ ಮಾಡಿ ಕೈ ತೊಳ್ಕೊಂಡಿದ್ದಾರೆ. ಈ ವಿಚಾರವಾಗಿ ನಾನು ಸುಧಾ ಮೊನ್ನೆ ಪೊಲೀಸ್ ನಿರೀಕ್ಷಕರಿಗೆ ನನ್ನ ಸಂಘಟನೆಯಿಂದ ಪತ್ರ ವ್ಯವಹಾರ ಮಾಡಿ ಈ ಕೂಡಲೇ ಇದನ್ನು ತೆರವು ಮಾಡಬೇಕು ಮತ್ತು AMV ಆಕ್ಟ್ ಒಳಗಡೆ ಅವ್ರನ್ನ ಪ್ರಕರಣ ದಾಖಲು ಮಾಡಿ ಇಲ್ಲಿ ರೋಗಿಗಳಿಗೆ ಮತ್ತು ರೋಗಿಯ ಸಹಾಯಕರಿಗೆ ಮುಕ್ತವಾಗಿ ಅವಕಾಶ ಕೊಡಿಸಿಕೊಡ್ಬೇಕು ಅಂತ ನಾನು ಪತ್ರವನ್ನು ಮಾಡಿದ್ದೀನಿ. ಜೊತೆಗೆ ನಾನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾತಾಡಿ ದೂರವಾಣಿ ಮುಖಾಂತರ. ಇಷ್ಟಾದರೂ ಸುಧಾ ಇಲ್ಲಿ ಆ ಕಾರ್ಯವನ್ನು ಕ್ರಮ ಕೈಗೊಳ್ಳೋಕೆ ಇನ್ನೂ ಆಗಿಲ್ಲ. ನನ್ನ ಕಾಳಜಿ ಏನಪ್ಪ ಅಂತಂದರೆ, ಇಲ್ಲಿ ಕದ್ದಿರೋ ವಾಹನಗಳು ಬರ್ತವೆ, ಚೆನ್ನಾಗಿರೋ ವಾಹನಗಳು ನಿಂತಿರ್ತವೆ, ಕಳ್ಳರು ಕದ್ದಿರು ಚೆನ್ನಾಗಿರೋ ವಾಹನಗಳು ಎತ್ತಿ ಹೋಗೋ ಸಂದರ್ಭಗಳಿವೆ. ಈ ಹಿಂದೆ 2 ಬಾರಿ 2 ವಾಹನ ಕಳ್ತನ ಆಗಿದೆ. ಇದೇ ಆಸ್ಪತ್ರೆ ಸಿಬ್ಬಂದಿಗಳ ಹತ್ರ CC ಕ್ಯಾಮ್ರಾ ತೆಗಿಸಿ ವಾಹನ ಕಳುವಾಗಿದೆ ಅಂದ್ಬಿಟ್ಟು ಆಡಳಿತ ಮಂಡಳಿ ಹತ್ರ ಇವರು ಜಗಳ ಮಾಡಿರೋ ಉದಾಹರಣೆಗಳು ಸಾಕಷ್ಟಿವೆ. ಇಷ್ಟೆಲ್ಲ ನಂಜನಗೂಡಲ್ಲಿ ಈಗಾಗಲೇ ಕಳ್ಳತನ ಪ್ರಕರಣಗಳು ಮಗದೊಂದು ಜಾಸ್ತಿ ಆಗ್ತವೆ. ಈ ರೀತಿಯಾದಂಥ ಪತ್ರ ವ್ಯವಹಾರ ಮಾಡಿ ಸಾರ್ವಜನಿಕರು ಕೊಟ್ಟರೆ, ಸಂಘ ಸಂಸ್ಥೆರು ಕೊಟ್ಟರೆ, ಆಸ್ಪತ್ರೆ ಆಡಳಿತ ಮಂಡಳಿ ಕೊಟ್ಟಿದ್ರು ಸುಧಾ ಪೊಲೀಸ್ನವರು ಇದ್ರ ಬಗ್ಗೆ ನಿಗಾ ವಹಿಸಿಲ್ಲ. ಎಲ್ಲೋ ಒಂದು ಕಡೆ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಅಲ್ಲಿ ಹೋಗೋಂಥದ್ದು ಮತ್ತೊಂದು ಹೋಗೋಂಥ ಅವ್ರಿಗೆ ಇವರು ಕ್ರಮ ವಹಿಸೋರು. ಇಂಥ ಅನಧಿಕೃತ ವಾಹನ ಮೇಲೆ ಯಾಕೆ ಕ್ರಮ ವಹಿಸ್ತೀರ ಅನ್ನೋದು ನಮ್ಮ ಪ್ರಶ್ನೆ ಆಗಿದೆ. ಈ ಕೂಡಲೇ ಇಲ್ಲಿ ಇರ್ತಕ್ಕಂಥ ವಾಹನ ತೆರವು ಮಾಡಬೇಕು. ಈ ಆಸ್ಪತ್ರೆ ಸಿಬ್ಬಂದಿಗಳಿಗೆ, ರೋಗಿಗಳಿಗೆ ಮುಕ್ತ ಅವಕಾಶ ಕೊಡಬೇಕು. ಒಂದು ವೇಳೆ ನೀವು ಕ್ರಮ ಕೈಗೊಳ್ಳದ ಪಕ್ಷದಲ್ಲಿ ಪೊಲೀಸ್ ಇಲಾಖೆಯವರು ನೇರವಾಗಿ ನಾನು ಆರೋಪ ಮಾಡ್ತೀನಿ, ಅವ್ರ ಮೇಲೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಮೇಲಧಿಕಾರಿಗಳಿಗೆ ನಿಮ್ಮ ಕರ್ತವ್ಯಲೋಪ ಬಗ್ಗೆ ದೂರು ಕೊಡೋದಲ್ಲದೆ ಶಾಸಕರ ಗಮನಕ್ಕೂ ತರಬೇಕಾಯ್ತೆ. ಜೊತೆಗೆ ನಿಮ್ಮ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಮನವಿ ಸಲ್ಲಿಸಬೇಕಾಯ್ತು ಅಂತ ಈ ಮೂಲಕ ಎಚ್ಚರಿಕೆ ಪಡ್ತೇವೆ. ಅಭಿವ್ಯಕ್ತಿ ಸ್ವಾತಂತ್ರ್ಯ ಹರಣ ಮಾಡ್ತಾರೆ ನೋಡಿ, ಮನೆಯೂ ಕಳ್ತಾನೆ.